ನಮಸ್ಕಾರ ಎಲ್ಲರಿಗೂ ಶಿಂದುಶ್ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಲಸಂದಿ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಮೊದಲಿಗೆ ಅಲಸಂದಿ ಕಾಳನ್ನ ರಾತ್ರಿ ನೆನೆಸಿಟ್ಬಿಟ್ಟು ಇವತ್ತು ನಾನು ಸಾಂಬಾರು ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ ತಿನ್ಬೋದು, ತುಂಬ ಟೇಸ್ಟಿಯಾಗಿಯೂ ಬರುತ್ತೆ. ಬನ್ನಿ ಮಾಡುವ ವಿಧಾನವನ್ನು ನೋಡೋಣ. ನೋಡಿ, ರಾತ್ರಿ ನೆನೆಸಿಟ್ಟಿರುವಂತಹ ಅಲಸಂದಿ ಕಾಳನ್ನು ಈ ಥರ ಬಂದಿದೆ. ಚೆನ್ನಾಗಿ ನೆನೆದಿರಬೇಕು, ಒಳ್ಳೆ ಟೇಸ್ಟ್ ಬರುತ್ತೆ, ಸಖತ್ತಾಗಿರುತ್ತೆ. ಈ ಥರನೇ ನೀವು ಟ್ರೈ ಮಾಡಿ ಮನೆಯಲ್ಲೇ. ರಾತ್ರಿ ನೆನೆಸಿಟ್ಟಿರುವಂಥ ಅಲಸಂದಿ ಕಾಳು 1 ಕಪ್ನಷ್ಟು ತೊಗೊಂಡಿರೋದು, ಒಂದು ಅರ್ಧ ಕಪ್ನಷ್ಟು ಹಸಿ ಕಾಯಿ ತುರಿ ತೊಗೊಂಡಿರೋದು, 1 ಕಪ್ನಷ್ಟು ಟೊಮೊಟೊ, ಹಣ್ಣಾಗಿರುವಂಥ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಕಪ್ನಷ್ಟು ಈರುಳ್ಳಿ, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದ್ರ ಜೊತೆ ನಾನು ಚಕ್ಕೆ, ಏಲಕ್ಕಿ ಮತ್ತು ಮೊಗ್ಗು ಇಷ್ಟು ನಾನು ತೊಗೊಂಡಿರೋದು. ಇದ್ರ ಜೊತೆಗೆ ನಾನು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪೌಡ್ರ್ ತೊಗೊಂಡಿದ್ದೀನಿ. ಜೀರಿಗೆ ಬೇಡ ಅಂಥೇಳಿ, ನಿಮಗೆ ಬೇಕು ಅಂದರೆ ಹಾಕ್ರೆ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಅದ್ರ ಜೊತೆ ನಾನು ಹುಣಸೆಹಣ್ಣು, ಇಷ್ಟು ಮಸಾಲನ ನಾವು ರುಬ್ಬಿ ರೆಡಿ ಮಾಡ್ಕೋಬೇಕು. ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಾಗಿತ್ತು. ಈಗ ನಾನು ಸಾಂಬಾರು ಮಾಡಬೇಕಲ್ವ, ಹಾಗಾಗಿ ನಾವು ಫಸ್ಟ್ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಿಗೆ ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಯಿತು. ಈಗ ನಾನು ಕರಿಬೇವನ್ನು ಮತ್ತು ಈರುಳ್ಳಿನೂ ಇಷ್ಟು ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಫ್ರೈ ಆಗಿದೆ ನೋಡಿ. ಈಗ ನೆನೆಸಿಟ್ಟಿರುವಂಥ ಅಲಸಂದಿ ಕಾಳನ್ನು ಹಾಕ್ತಾಯಿದ್ದೀನಿ. ಅಂದರೆ ಒಣಗಿರೋ ಅಲಸಂದಿ ಕಾಳನ್ನ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಟೈಮ್ ನಾವು ಈ ಥರ ಸಾಂಬಾರು ಮಾಡಿದರೆ ಒಳ್ಳೆ ರುಚಿ ಬರುತ್ತೆ. ಇದೇ ಥರ ನೀವು ಮನೇಲಿ ಟ್ರೈ ಮಾಡಿ. ಇಲ್ಲ ಅಲಸಂದಿ ಕಾಳು ಹಸಿದಿದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಆ ಥರನೂ ಟ್ರೈ ಮಾಡಿ. ಈಗ ನೋಡಿ, ಎಣ್ಣೆಯಲ್ಲಿ ಹಾಕಿದ್ವಿ ಅಲಸಂದಿ ಕಾಳನ್ನು. ಈಗ ಎಣ್ಣೆಯಲ್ಲಿ ಇದೇ ಥರ ಫ್ರೈ ಮಾಡ್ಕೋಬೇಕು. ಒಳ್ಳೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ರೀ. ಡೈರೆಕ್ಟಾಗಿ ನಾವು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಈ ಮಸಾಲೆ ರುಬ್ಬಿಟ್ಕೊಂಡ್ರಂಥ ಮಸಾಲೆ ಎಲ್ಲ ಹಾಕಿ ಆದಮೇಲೆ ಕಾಳು ಹಾಕ್ತಾರೆ, ಅದು ರುಚಿ ಅನಿಸಲ್ಲ. ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ನಾವು ಫ್ರೈ ಮಾಡಿದರೆ ರುಚಿ ಬರುತ್ತೆ. ನಾನು ಮನೇಲಿ ರೆಡಿ ಮಾಡಿರೋಂಥ ಸಾಂಬಾರು ಪೌಡ್ರು, ಅದ್ರ ಜೊತೆ ಖಾರ ಪುಡಿನೂ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಯಾಕಂದರೆ ಖಾರ ಪುಡಿ ಜೊತೆ ಉಪ್ಪು ಹಾಕಿದರೆ ಸಾಂಬಾರು ಒಳ್ಳೆ ಕಲರ್ ಬರುತ್ತೆ. ನಿಮ್ಗೆ ಕಲರ್ ಕಡಿಮೆ ಇರಬೇಕು ಅಂತಂದರೆ, ಅಂದರೆ ರೆಡ್ ಕಲರ್ ಕಡಿಮೆ ಇರಬೇಕು ಅಂತ ಅನಿಸಿದರೆ, ನೀವು ಕಡಿಮೆ ಇರಬೇಕು ಅಂತಂದರೆ ನೀವು ಉಪ್ಪು ಬೇಕಾದರೆ ಆಮೇಲೆ ಹಾಕಿ. ನೀವು ಎಣ್ಣೆಲಿ ಫ್ರೈ ಮಾಡೋ ಟೈಮಲ್ಲಿ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಕಲರು ಚೆನ್ನಾಗಿ ಬಿಟ್ಕೊಳುತ್ತೆ. ಹಾಗಾಗಿ ಈಗ ಫ್ರೈ ಆಯಿತು. ಈಗ ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋಂತಹ ಖಾರನೂ ಹಾಕ್ತಾಯಿದ್ದೀನಿ, ಅಂದರೆ ಮಸಾಲನೂ ಹಾಕ್ತಾಯಿದ್ದೀನಿ. ಈಗ ಮಸಾಲನೂ ಒಂದು 2 ನಿಮಿಷದ ಕಾಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಒಂದು 2 ನಿಮಿಷ ನಾವು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿಬಿಡ್ಬೇಕು. ಫ್ರೈ ಆದಮೇಲೆ ನಾನು ಮಿಕ್ಸಿ ಜಾರಲ್ಲೇ ಉಳಿದಿರೋಂಥ ಖಾರನೂ ವೇಸ್ಟ್ ಆಗಬಾರ್ದು ಅಂತೇಳಿ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ನೀರಿನ ಕ್ವಾಂಟಿಟಿ ಕಡಿಮೆ ಅನಿಸಿದರೆ ಸ್ವಲ್ಪ ಎಕ್ಸ್ಟ್ರಾ ಹಾಕಿರಿ. ಸಾಕು ಇಷ್ಟು ಅಂತ ಅನಿಸ್ತು. ಕರೆಕ್ಟಾಗಿದೆ, ಒಂದು ಕರೆಕ್ಟಾಗಿ ಕನ್ಸಿಸ್ಟೆನ್ಸ್, ಜಾಸ್ತಿ ತೆಳುವಾಗಿಯೂ ಇಲ್ಲ, ಈ ಕಡೆ ತಿಕ್ಕಾಗಿಯೂ ಇಲ್ಲ. ಇಷ್ಟು ಕರೆಕ್ಟಾಗಿ ಕನ್ಸಿಸ್ಟೆನ್ಸಲ್ಲಿದೆ. ಈಗ ನಾನು ಹುಣಸೆ ಹುಳಿನೂ ಹಾಕಿದ್ದೀನಿ. ನಿಮಗೆ ಹುಣಸೆ ಹುಳಿ ಮಸಾಲ ರುಬ್ಕೊಂತೀರಲ್ಲ, ಆ ಟೈಮಲ್ಲಿ ಬೇಕಾದರೆ ಹಾಕಿ, ಇಲ್ಲ ಅಂತಂದರೆ ನೀವು ಈ ಟೈಮಲ್ಲಾದ್ರೂ ನಾವು ಮಸಾಲೆ ಎಲ್ಲ ಹಾಕಿ ನೀರೆಲ್ಲ ಹಾಕಿ ಆದಮೇಲಾದರೂ ಹಾಕಿರಿ. ಈ ಉಪ್ಪು ಖಾರ ಎಲ್ಲ ನೋಡಿದ್ವಿ, ಕರೆಕ್ಟಾಗಿ ಆಗಿದೆ. ಈಗ ನೋಡಿ, ನಾನು ಕುಕ್ಕರ್ ವಿಷಲ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಕ್ಲೋಸ್ ಮಾಡಾದಮೇಲೆ ವಿಷಿಲ್ ಹಾಕಿ ಒಂದು 2 ವಿಷಿಲ್ ಹೊಡೆದ್ರೆ ಸಾಕ್ರಿ, ಸಖತ್ತಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಈ ಪಾತ್ರೆಯಲ್ಲಿ ಮಾಡಿದರೆ ಬೇಗ ಆಗಲ್ಲ, ಗ್ಯಾಸನ್ನು ಉಳಿತಾಯ ಆಗುತ್ತೆ. ಹಾಗಾಗಿ ನಾನು ಕುಕ್ಕರಲ್ಲೇ ಮಾಡಿರೋದು. ಕುಕ್ಕರ್ ವಿಷಿಲ್ ಬಂದಾಯಿತು. ಕುಕ್ಕರ್ ಓಪನ್ ಮಾಡೋಣ. ನೋಡಿ, ವಾವ್, ಎಷ್ಟು ಚೆನ್ನಾಗಿ ಬಂದಿದೆ. ಒಳ್ಳೆ ಕಲರ್ ಬಂದಿದೆ. ಟೇಸ್ಟೂ ಅಷ್ಟೇ ಸೂಪರಾಗಿದೆ. ವಿಡಿಯೋನು ನೋಡಿ ಆಯಿತು. ಈಗ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಆಯಿತಾ? ಬನ್ನಿ ಸವಿಯೋಣ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.